ಅಂತ ಹೇಳ್ತೀರಿ. ಎಂದಿನಂತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ಇಲ್ಲಿಂದ ನಂದು ಮಾಮೂಲಿ ಹೂತರಕ್ಕೆ ಹೋಗ್ಲಿಕ್ಕಿದೆ ಮಾರ್ಕೆಟ್ಗೆ. ಹೋಗಿ ಮತ್ತೆ ಸಿಗೋಣ. ಬೆಳಗ್ಗೆಯಿಂದ ಮತ್ತೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಮಧ್ಯಾಹ್ನ ಆಗೋತ್ತಾ ಬಂತು. ಈಗ ಒಬ್ಬರು ಇಂಪಾರ್ಟೆಂಟ್ ಸೆಲೆಬ್ರಿಟಿ ಒಬ್ಬರು ಬಂದು ಹೋದರು. ಅದಕ್ಕೆ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಅವ್ರದ್ದು ವೀಡಿಯೋ ಮಾಡೋದು ಬೇಡ ಅಂದರು. ಸೊ ಈಗ ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕು. ಟೈಮ್ ಆಗ್ತಾ ಬಂತು, 12:30 ಆಗ್ತಾ ಬಂತು. ಈಗ ಅಡುಗೆ ಮಾಡಿಬಿಟ್ಟು ಏನು ನೋಡೋಣ, ಏನು ಅಡುಗೆ ಮಾಡೋಕ್ಕಾಗತ್ತೆ ಅಂತ ಒಳ್ಳೆ ಸಿಗ್ತೀನಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ರಸಮ್ ಮಾಡ್ತಾಯಿದ್ದೀನಿ. ಉಡುಪಿ ರಸಮು, ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ. ಆದಮೇಲೆ ಹೇಗೆ ಮಾಡೋದಂತ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ನಾವು ಅಷ್ಟು ದೊಡ್ಡ ಅಡುಗೆ ಭಟ್ರಲ್ಲ, ಆದರೂ ಆರ್ಡ್ರ್ ಮಾಡಬೇಕು. ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟಿದ್ದೇನೆ. ಈಗ ಬಾಣಲಿ ಎಲ್ಲ ನೀರೆಲ್ಲ ಇದೆ, ಅದರ ಗ್ಯಾಸಲ್ಲಿ ಬೆಂಕಿ ಮಾಡಿಬಿಟ್ಟು ಡ್ರೈ ಮಾಡಿಕೊಂಡ್ರೆ, ಡ್ರೈ ಆದಮೇಲೆ ಈಗ ಮೆಣಸು ಹಾಕಬೇಕು. ಮೆಣಸು ಹಾಕ್ಕೊಂಡಿದ್ದೀನಿ, ಒಂದು 100 ಗ್ರಾಮ್ ಮೆಣಸು ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ರಸಮ್ ಪೌಡರ್ಗೆ ಬೇಕಾಗುವಂಥ ಮೆಂತೆಕಾಳು, ಕಾಳು ಮೆಣಸು, ಆಮೇಲೆ ಕೊತ್ತಂಬರಿ ಬೀಜ, ಆಮೇಲೆ ಜೀರಿಗೆ ಇಷ್ಟು, ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಡ್ರೈ ರೋಸ್ಟ್ ಆದಮೇಲೆ ಇದನ್ನು ನಾನು ಸ್ವಲ್ಪ ಬಿಸಿ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ಸ್ವಲ್ಪ ಲೈಟಾಗಿ ಅರಿಶಿನ ಪೌಡ್ರ್ ಹಾಕ್ಕೋಬೇಕು. ಅರಿಶಿನ ಪೌಡ್ರ್ ಹಾಕಿದ್ದೀನಿ. ಇದನ್ನು ಈಗ ಮಿಕ್ಸಿಯಲ್ಲಿ ಇಟ್ಬಿಟ್ಟು ಪೌಡ್ರ್ ಆಗಿದೆ. ಇನ್ನೂ ಫೈನ್ ಪೌಡ್ರ್ ಆಗಬೇಕು, ಇನ್ನೂ ನೈಸ್ ಆಗಬೇಕು. ಇನ್ನೊಂದು ಸ್ವಲ್ಪ ಮತ್ತೆ ಗ್ರೈಂಡ್ ಮಾಡ್ತೀನಿ. ಒಳ್ಳೆ ಕಲರ್ ಪೌಡ್ರ್ ಬಂದಿದೆ. ಇದನ್ನು ರಸಮ್ಗೆ ಹಾಕೋಣ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರಸಮ್ಗೆ ಯೂಸ್ ಮಾಡುವಂಥದ್ದು ಹೆಸರುಬೇಳೆ. ಇದು ಸಹ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಬೆಂದ ಮೇಲೆ ಟೊಮೆಟೊಲ್ಲ ಹಾಕ್ಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಆಮೇಲೆ ಹುಣಸೆಹಣ್ಣು ನೆನೆಸಿ ಇಟ್ಟಿದ್ದೀನಿ, ಅದನ್ನು ಇದಕ್ಕೆ ಹಾಕಬೇಕು. ಚೆನ್ನಾಗಿ ರೆಡಿಯಾಗಿದೆ. ಈಗ ಹುಣಸೆಹಣ್ಣು ಹಾಕ್ಬಿಟ್ಟು ಹುಣಸೆಹಣ್ಣು ನೀರು ಹಾಕಿದ್ದೀನಿ. ಚೆನ್ನಾಗಿ ಕುದಿ ಬರ್ತಾಯಿದೆ. ಈಗ ರಸಮ್ ಪೌಡ್ರ್ ಹಾಕ್ತಾಯಿದ್ದೀನಿ. ರಸಮ್ ಪೌಡ್ರ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದ್ಮೇಲೆ ಒಂದು ಒಗ್ಗರಣೆ ಕೊಡಲಿಕ್ಕಿದೆ. ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಇನ್ನು. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೀನಿ. ಇದು ಒಗ್ಗರಣೆ ಎಲ್ಲ ಕೊಟ್ಟಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿದ್ರೆ ಮುಗೀತು. ರಸಮ್ ರೆಡಿ. ಉಡುಪಿ ರಸಮ್ ರೆಡಿ. ಒಂದು 5 ಗ್ರಾಮ್ ಬೆಲ್ಲ ಹಾಕ್ಬೋದು ಇದಕ್ಕೆ. 1.5 ಲೀಟ್ರ್ ಇದಕ್ಕೆ ರಸಮ್ಗೆ ಒಂದು 5 ಗ್ರಾಮ್ ಬೆಲ್ಲ ಹಾಕ್ಬೋದು ಅಷ್ಟೇ. ಕೈಲಲ್ಲಿ ಒಗ್ಗರಣೆ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅನ್ನುತ್ತಾರೆ. ಆ ಟೈಮಲ್ಲಿ ಒಗ್ಗರಣೆ ಮೆಣಸು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಹಾಗಾಗಿ ಜೀರಾ ಬೇಕಾದರೂ ಹಾಕ್ಕೋಬೋದು ಒಗ್ಗರಣೆಗೆ. ಹಿಂಗು ಹಾಕಿದ್ದೀನಿ. ರೆಡಿಯಾಗಿದೆ. ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿಗೆ ಇದು ರಸಮ್ ರೆಡಿಯಾಗಿದೆ. ವೈಟ್ ರೈಸ್ ಜೊತೆ ಚೆನ್ನಾಗಿರುತ್ತೆ. ಇದು ನಾವು ಮಾಡೋ ರಸಮ್ ಉಡುಪಿ ಸ್ಟೈಲಲ್ಲಿ. ಮತ್ತು ಅಪ್ಡೇಟ್ ಮಾಡ್ಕೊಳ್ಳೋದು ತೊಂದರೆ ಇಲ್ಲ. ನಮ್ಗೆ ತಿಳಿದಂಗೆ ನಾನು ತೋರಿಸಿದ್ದೀನಿ. ಥ್ಯಾಂಕ್ ಯು. ರಸಮ್ ಈ ಟೈಪ್ ಬಂದಿದೆ. ಮತ್ತು ಇವಾಗ ಊಟ ಮಾಡೋದು ಲೇಟ್ ಇದೆ. ರಸಮೆಲ್ಲ ಆಗಿದೆ. ಈಗ ಊಟ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಇದೆ. ಒಂದು 4-5 ದಿನದಿಂದ ಕಾಣಿಸಿಲ್ಲ, ಎಲ್ಲೋ ಹೋಗ್ಬಿಡ್ತಾ. ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲಿ ಹುಡುಕಿದ್ರು ಸಿಗ್ತಾ ಇರಲಿಲ್ಲ.
ಇವ ನೋಡಿದರೆ ಈಗ ಬಂದಿದ್ದಾನೆ, ಮೈಯೆಲ್ಲ ಗಲೀಜಾಗಿದೆ. ಏನೋ ನಿಮ್ಗೆ ಅವಸ್ಥೆ, ನಾನಾಗೇನೋ ಮಾಡಿಸಿ ರೆಡಿ ಮಾಡಿಸ್ಬೇಕೀಗ. ನೋಡಿ ಇವನು ಕರಿಯ ಸ್ವಲ್ಪ ತಿಂದಿರೋ ಕೊಬ್ಬು ಜಾಸ್ತಿ ಆಗಿದೆ. ಒಂದು 4-5 ದಿನದಿಂದ ಕಾಣಿಸಿಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದಾನೆ. ಎಲ್ಲೋಗಿದೆ ಕರಿಯ? ಹಾಂ, ಎಲ್ಲೋಗಿದೆ? ಅದಕ್ಕೆ ಮುಖ ಮುಚ್ಕೊತಾವನೆ ಕೇಳೋದಕ್ಕೆ. ಇದಿಷ್ಟು ಇವತ್ತಿನ ವ್ಲಾಗು. ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.